ಉದಯ್ ಕುಮಾರ್ ಶೆಟ್ಟರೆ, ನೂತನ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಧನಂಜಯ ಸರ್ಜಿಯವರೇ, ಕಾರ್ಕಳದ ಜನಾದರಣೀಯ ಶಾಸಕರು, ರಾಜ್ಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಸುನೀಲ್ ಕುಮಾರ್ರೆ, ಕಾರ್ಕಳದ ಮಂಡಲದ ಅಧ್ಯಕ್ಷರಾದಂಥ ನವೀನ್ ನಾಯ್ಕರೇ, ಮಣಿರಾಜ್ ಶೆಟ್ಟರೆ, ವೇದಿಕೆಯಲ್ಲಿರುವಂಥ ಉದಯ್ ಕುಮಾರ್ ಶೆಟ್ಟರು ಸಹಿತ ಎಲ್ಲ ಗೌರವಾನ್ವಿತ ಹಿರಿಯ ಮುಖಂಡರೇ, ಸ್ನೇಹಿತರೇ, ಬಂಧುಗಳೇ, ಕಳೆದ 32 ವರ್ಷದ ನನ್ನ ರಾಜಕಾರಣದ ಜೀವನದಲ್ಲಿ ಈ ಪಾರ್ಲಿಮೆಂಟ್ ಚುನಾವಣೆ ಒಂದು ಹೊಸ ಅನುಭವವನ್ನು ನನಗೆ ಕೊಡ್ತು. ನಾನು ಕುಂದಾಪುರದಲ್ಲಿದ್ದರೆ ತುಂಬ ಜನ ಹೇಳ್ತಾಯಿದ್ರು, 8 ಕ್ಷೇತ್ರದಲ್ಲಿ ಕುಂದಾಪುರ ಕ್ಷೇತ್ರವೇ ಬಹುಮತ ಪಡೆಯೋದು ಕಷ್ಟ ಅಂತ ಹೇಳ್ತಾಯಿದ್ರು. ಕಾರ್ಕಳಕ್ಕೆ ಬಂದಾಗ ಹೇಳ್ತಾಯಿದ್ರು, ಮೊದಲಿನ ರೀತಿ ಇಲ್ಲ, ತುಂಬ ಕಠಿಣ ಇವತ್ತು ಅಂತ ಹೇಳ್ತಾಯಿದ್ರು. ಚಿಕ್ಕಮಗಳೂರಿಗೆ ಹೋದರೆ ತರೀಕೆರೆ ನಿಮ್ಮದು ಡೌನ್ ಆಯಿತು ಅಂತ ಹೇಳ್ತಾಯಿದ್ರು. ಆದರೆ ಎಲ್ಲ ನಿರೀಕ್ಷೆಗಳನ್ನು ಮೀರಿ ಚುನಾವಣೆಯಲ್ಲಿ ಲೆಕ್ಕ ಮಾಡಿದಾಗ ಕಾರ್ಕಳ ಕ್ಷೇತ್ರ ನಾವು ಯಾರೂ ಊಹಿಸದೇ ಇರುವಷ್ಟು 42,000 ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧನೆ ಮಾಡಿದೆ. ಕುಂದಾಪುರದಲ್ಲಿ ಸೋಲು ಗೆಲುವಿಗಿಂತ ಹೆಚ್ಚಾಗಿ ಕುಂದಾಪುರದಲ್ಲಿ BJP ಹೆಚ್ಚು ಮತ ಪಡೆಯೋದಿಲ್ಲ ಅಂತೇಳಿ ಬೆಟ್ಟುಂಟ ಕೇಳ್ತಾಯಿದ್ರು. ನಾವ್ಯಾರು ಊಹೆ ಮಾಡಿದಷ್ಟು ಅಂದರೆ ಹೆಚ್ಚು ಕಡಿಮೆ 51,000 ಮತಗಳ ಅಂತರದಲ್ಲಿ ಕುಂದಾಪುರದಲ್ಲಿ ಬಹುಮತವನ್ನು ಪಾರ್ಟಿ ಪಡೆಯಿತು. ಆ ಜಿಲ್ಲೆ ಕಡಿಮೆ ಬರುತ್ತೆ, ಉಡುಪಿ ಜಿಲ್ಲೆಯಲ್ಲಿ ನೀವು ಬಚಾವ್ ಆಗ್ಬೋದು ಅಂತ ಹೇಳ್ತಾ ಇದ್ದವರು, ಆ ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ 20,000ರಿಂದ 25,000ಕ್ಕೂ ಹೆಚ್ಚು ಮತಗಳು ಭಾರತೀಯ ಜನತಾ ಪಕ್ಷಕ್ಕೆ ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂತು. ಹಾಗಾಗಿ ಸಾಮಾನ್ಯ ಪಂಚಾಯತ್ ಸದಸ್ಯನಾಗಿ ರಾಜಕಾರಣ ಪ್ರವೇಶ ಮಾಡಿದಂಥ ನನ್ನನ್ನು ಪಾರ್ಲಿಮೆಂಟ್ ಸದಸ್ಯನಾಗಿ ಆಯ್ಕೆ ಮಾಡಿದ್ದಕ್ಕೋಸ್ಕರ ನಿಮಗೆಲ್ಲರಿಗೂ ಕೂಡ ಅತ್ಯಂತ ಭಾವುಕತೆಯ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಾನು ಹೆಚ್ಚು ಮಾತಾಡೋದಿಲ್ಲ, ಯಾಕಂದರೆ ಸುನೀಲ್ ಕುಮಾರ್ ಎಲ್ಲ ಹೇಳಿ ಆಯಿತು. ನಿನ್ನೆ ರಾಜೀನಾಮೆ ಕೊಟ್ಟಿದ್ದೆ MLC ಸ್ಥಾನಕ್ಕೆ ಸುನೀಲ್ ಕುಮಾರ್ರೆ. ಸುಮಾರು 4 ಬಾರಿ ವಿಧಾನ ಪರಿಷತ್ತಿನಲ್ಲಿ ಹಣ ಖರ್ಚು ಮಾಡದೆ ಗೆಲ್ಲಲಿಕ್ಕೆ ನನಗೆ ಅವಕಾಶ ಆಯಿತು. ಚುನಾವಣೆಗೆ ಹಣವೇ ಖರ್ಚು ಮಾಡಿಲ್ಲ ಹೆಚ್ಚು ಕಡಿಮೆ ಅನ್ನುವಂಥ ಮಟ್ಟಕ್ಕೆ. ಪಂಚಾಯತ್ ಸದಸ್ಯರ ಬಗ್ಗೆ ನಾನು ಭಾವನಾತ್ಮಕವಾದ ಸಂಬಂಧಗಳನ್ನು ಹೊಂದಿದ್ದೆ. 2008ರಲ್ಲಿ ನಾನು MLC ಆಗಿ ಆಯ್ಕೆಯಾದ ನಂತರ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಪಂಚಾಯತ್ ಸದಸ್ಯರಿಗೆ ಗೌರವಧನ ಅನ್ನುವಂಥ ಯೋಚನೆಯನ್ನು ಮಾಡಲಿಕ್ಕೆ ಆವತ್ತಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ನನಗೆ ಸಹಕಾರ ಕೊಟ್ಟರು. ಅಲ್ಲಿಂದ ಇಲ್ಲಿವರೆಗೆ ಪಂಚಾಯತ್ ಸದಸ್ಯರ ಗೌರವಧನ ಹೆಚ್ಚು ಮಾಡಲಿಕ್ಕೆ ನನ್ನ ಶ್ರಮಕ್ಕೆ ನಮ್ಮ ಸರ್ಕಾರ ಒಂದಲ್ಲ ಒಂದು ಕಾರಣಗಳಿಂದ ಒತ್ತು ಕೊಡ್ತಾ ಬರುತ್ತೆ ಅನ್ನೋದನ್ನು ನಾನು ಭಾಳ ಪ್ರೀತಿಯಿಂದ ನೆನಪು ಮಾಡಿಕೊಂಡಿದ್ದೆ. ಹಾಗಾಗಿ ನಾನು ಸಭಾಪತಿಯವರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸ್ತಾ ಹೇಳಿದ್ದೆ, ಪಂಚಾಯತ್ ಸಬಲೀಕರಣಕ್ಕೋಸ್ಕರ ನಾನು ಕೆಲಸ ಮಾಡಿದ್ದೆ ಇಲ್ಲಿವರೆಗೆ ಸದನದಲ್ಲಿ. ಅದನ್ನು ಮುಂದುವರಿಸೋದಕ್ಕೋಸ್ಕರ ಉಳಿದೆಲ್ಲ ಸದಸ್ಯರಿಗೆ, ನನ್ನನ್ನು ಬಿಟ್ಟರೆ 24 ಜನ ಸದಸ್ಯರಿದ್ದಾರೆ, ನಾನು ರಾಜೀನಾಮೆ ಕೊಟ್ಟು ತೆರವಾದಂಥ ಸ್ಥಾನಕ್ಕೆ ಒಂದು 2-3 ತಿಂಗಳಲ್ಲಿ ಮತ್ತೆ ಚುನಾವಣೆ ನಡೆಯುತ್ತೆ. ಪಂಚಾಯತನ್ನು ಸಬಲೀಕರಣ ಮಾಡಿ ಅದನ್ನು ಸರ್ಕಾರದಂತೆ ಮಾಡಿದರೆ ಪ್ರಜಾಪ್ರಭುತ್ವದ ಆಡಳಿತಕ್ಕೆ ಹೆಚ್ಚು ಶಕ್ತಿ ಬರುತ್ತೆ, ಅದಕ್ಕೆ ನೀವು ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ವಿನಂತಿಯನ್ನು ನಾನು ಸಭಾಪತಿಯವರಿಗೆ ಮಾಡಿದ್ದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಅತ್ಯಂತ ಸುದೀರ್ಘವಾದಂಥ ನನ್ನ ರಾಜಕಾರಣದ ಜೀವನದಲ್ಲಿ ನನ್ನ ಗೆಲುವಿಗೆ, ನನ್ನ ಶ್ರಮಕ್ಕೆ ಕಾರ್ಕಳದ ಕೊಡುಗೆ ಅಪಾರ ಇದೆ ಅನ್ನೋದನ್ನು ನಾವು ಯಾರೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರದ ಬಗ್ಗೆ ನಾನೇನು ಹೇಳಬೇಕು ಅಂತ ಅನಿಸಿಲ್ಲ, ಯಾಕಂದರೆ 2 ಸಾರಿ ವಿರೋಧ ಪಕ್ಷ ನಾಯಕನಾಗಿ ನಾನು ಸದನದಲ್ಲಿ ಕೆಲಸ ಮಾಡ್ತಿರುವಾಗ ಆಡಳಿತ ನಡೆಸ್ತಿರುವಂಥ ಸರ್ಕಾರದ ಬಗ್ಗೆ ಭಾಳ ಕಟುವಾದ ಮಾತುಗಳನ್ನು ಆಡಿದಂಥ ನೆನಪು. ಸರ್ಕಾರ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ದಿಕ್ಕಿನಲ್ಲಿ ಸರ್ಕಾರ ಸಾಗ್ತಾ ಇದೆ ಅಂತ ಹೇಳಿ ವಿಮರ್ಶೆ ಮಾಡೋದು ಕಷ್ಟ. ನೀವು ಸಾರಿ ಯೋಚನೆ ಮಾಡಿ ನೋಡಿ, ಚುನಾವಣೆಯನ್ನು ರಾಜಧರ್ಮದಲ್ಲಿ ಕಾಂಗ್ರೆಸ್ ಅವರು ಎದುರಿಸಲೇ ಇಲ್ಲ. ಮೊನ್ನೆ ಚುನಾವಣೆಯನ್ನು ಕೇವಲ ಅಪಪ್ರಚಾರದಲ್ಲೇ ಎಣಿಸಿಬಿಟ್ಟು, ಇವತ್ತು ಪರಿಶಿಷ್ಟ SC ಮೋರ್ಚೆ ST ಮೋರ್ಚೆಯವರು ನನಗೆ ಮತ್ತು ಸರ್ಜಿ ಅವರಿಗೆ ಶಾಲೆ ಹಾಕ್ತಾರೆ. ಮೊನ್ನೆ ಚುನಾವಣೆಯಲ್ಲಿ ಏನು ಪ್ರಚಾರ ಮಾಡಿದ್ದಾರೆ ಅಂದರೆ ನಿಮಗೆ ನೆನಪಿರಬಹುದು ಅಂತ ನಾನು ಅಂದ್ಕೊಂಡಿದ್ದೆ. ಕೆಲವು ಕಡೆ ಕಾಂಗ್ರೆಸ್ಸಿನ ಕೆಲವು ಸ್ನೇಹಿತರು ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಪರಿಷತ್ತಿ ಕೇರಿಯಲ್ಲಿಟ್ಟು BJPಗೆ ಓಟ್ ಕೊಟ್ಟರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ಹೇಳಿ ಅಪಪ್ರಚಾರದ ಪರಾಕಾಷ್ಠೆ ಮಾಡಿಬಿಟ್ರು. ಅದರಷ್ಟಕ್ಕೆ
ಕರಾವಳಿ ಜಿಲ್ಲೆಗಳೂ ಸೇರಿದಂತೆ ಅವರ ಅಪಪ್ರಚಾರದ ಬಗ್ಗೆ ಯಾರು ಗಂಭೀರವಾಗಿ ತಗೊಂಡಿರಲಿಲ್ಲ. ಮೋದಿ ಮೇಲೆ ಜನ ಅಷ್ಟು ವಿಶ್ವಾಸವನ್ನು ಇಟ್ಟಿದ್ದರು. ಆದರೆ ಕೆಲವು ಭಾಗಗಳಲ್ಲಿ ಆ ಅಪಪ್ರಚಾರ ಅನ್ನೋದು ತುಂಬ ಮತವಾಗಿ ಪರಿವರ್ತನೆ ಆಯಿತು ಅಂತ ಹೇಳುವುದನ್ನು ಉತ್ತರ ಪ್ರದೇಶದಲ್ಲಿರುವಂಥ ಕೆಲವು ಸಮೀಕ್ಷೆಗಳು ಹೇಳಿದಾಗ ನನಗೆ ಆಶ್ಚರ್ಯ ಆಗಿತ್ತು. ಎಲ್ಲಿವರೆಗೆ ಅಪಪ್ರಚಾರದ ಪರಾಕಾಷ್ಠೆ ಮುಟ್ಟಿತ್ತು ಅಂದರೆ, 3ನೇ ಬಾರಿ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಅಧಿಕಾರ ಸ್ವೀಕಾರ ಮಾಡುವಾಗ ನಾನು ಆ ಸಭೆಯಲ್ಲಿದ್ದೆ. ನೇರವಾಗಿ ಬಂದವರು ವೇದಿಕೆಗೆ ಹೋಗುವ ಮುಂಚೆ, ಪ್ರಮಾಣ ವಚನ ತೆಗೆದುಕೊಳ್ಳುವ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನವನ್ನು ಹಣೆಗತ್ತಿಕೊಂಡು ನಮಸ್ಕಾರ ಮಾಡಿ ಆನಂತರ ಪ್ರಮಾಣ ವಚನ ಸ್ವೀಕಾರ ಮಾಡುವುದನ್ನು ನಾನು ಕಂಡೆ. ಆದರೆ ಕಾಂಗ್ರೆಸ್ ಅವರು ಏನು ಹೇಳಿದರು, ಯಾರು ದೇಶದ ಪ್ರಧಾನಿಯಾಗಿ 3ನೇ ಬಾರಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಸಂವಿಧಾನವನ್ನು ಹಣೆಗತ್ತಿಕೊಂಡು ಕಣ್ಣಿಗೊಟ್ಟುಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡಿದರು, ಅಂಥ ರಾಷ್ಟ್ರಭಕ್ತ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ, BJP ಓಟ್ ಕೊಟ್ಟುಬಿಡಿ ಅಂಥೇಳಿ ದಲಿತ ಜನಾಂಗದಲ್ಲಿ ಒಂದು ರೀತಿ ಅಪಪ್ರಚಾರವನ್ನು ಮಾಡಲಿಕ್ಕೆ ಬಹಳ ದೊಡ್ಡ ಕೆಲಸಗಳನ್ನು ಕಾಂಗ್ರೆಸ್ ಮಾಡಿತ್ತು. ನಾನು ಕಾಂಗ್ರೆಸ್ ಅವರಿಗೆ ಒಂದೇ ಪ್ರಶ್ನೆ ಕೇಳಿದ್ದೇನೆ, ನಮ್ಮ SC/ST ಮೋದಿಯವರು ಅರ್ಥ ಮಾಡ್ಕೊಳ್ಬೇಕು ಮತ್ತು ಇದನ್ನು ಪ್ರಚಾರಪಡಿಸಬೇಕು. ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನಕ್ಕೆ ಶಕ್ತಿ ಕೊಟ್ಟು, ಸಂವಿಧಾನ ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರು ನಡೆದಿರುವಂಥ, ಅವರು ಬದುಕಿರುವಂಥ ವಾಸ್ತವ್ಯದ ಮನೆ, ಅವರು ಶಿಕ್ಷಣ ಕಲಿತಿರುವಂಥ ಲಂಡನ್ನ ಶಾಲೆ, ಅವರು ಹುಟ್ಟಿರುವಂಥ ಊರು, ಅವರು ಸಂಸ್ಕಾರ ಮಾಡಿರುವಂಥ ಮಹಾರಾಷ್ಟ್ರದ ಮುಂಬೈ ನಗರದಲ್ಲಿರುವಂಥ ಸ್ಥಳ, ಸಾವಿರಾರು ಕೋಟಿಯಲ್ಲಿ ಅದಕ್ಕೆ ಅಭಿವೃದ್ಧಿ ಮಾಡಿ ಪ್ರವಾಸೋದ್ಯಮ ಕೇಂದ್ರವಾಗಿ ನಿರ್ಮಾಣ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕನ್ನು ಪಂಚತೀರ್ಥಗಳಂತ ಘೋಷಣೆ ಮಾಡಿದ್ದು ನರೇಂದ್ರ ಮೋದಿ. ಆದರೆ ಭಾರತ ದೇಶದಲ್ಲಿ ಕಾಂಗ್ರೆಸ್ಸಿಗರು ಸೇರಿದಂತೆ ರಾಷ್ಟ್ರ ನಾಯಕರಿಗೆ ಒಬ್ಬೊಬ್ಬರಿಗೆ ದೆಹಲಿಯಲ್ಲಿ ಸಂಸ್ಕಾರ ಮಾಡಲಿಕ್ಕೆ 50, 100, 150 ಎಕರೆ ಜಾಗ ಕೊಟ್ಟಿದ್ದರು. ಆದರೆ ಈ ದೇಶಕ್ಕೆ ಸಂವಿಧಾನ ಬರೆದುಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ಸಂಸ್ಕಾರ ಮಾಡಲಿಕ್ಕೆ ಕಾಂಗ್ರೆಸ್ 10 ಅಡಿ ಜಾಗ ಡಿಲ್ಲಿಯಲ್ಲಿ ಕೊಟ್ಟಿಲ್ಲ. 10 ಅಡಿ ಜಾಗವನ್ನು ಡಿಲ್ಲಿಯಲ್ಲಿ ಮಂಜೂರು ಮಾಡಿಲ್ಲ. ಬಾಬಾ ಸಾಹೇಬರವರ ಪಾರ್ಥಿವ ಶರೀರವನ್ನು ಮುಂಬೈಗೆ ಸಾಗಿಸಬೇಕಾಯಿತು. ದುರಂತ ಅಂದರೆ ನಮ್ಮ ದಲಿತ ಮುಖಂಡರು ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡೋದಿಲ್ಲ ಅನ್ನೋದು ನನಗೆ ಇವತ್ತಿನವರೆಗೆ ಅರ್ಥ ಆಗಿಲ್ಲ. ಇದನ್ನು ಸಮಾಜಕ್ಕೆ ತಿಳಿಸಬೇಕಾದಂಥ ಅವಶ್ಯಕತೆಗಳಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕನ್ನು ಪಂಚತೀರ್ಥವಾಗಿ ಪರಿವರ್ತನೆ ಮಾಡಿದ್ದು ನರೇಂದ್ರ ಮೋದಿಯವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪಾರ್ಥಿವ ಶರೀರಕ್ಕೆ 10 ಅಡಿ ಜಾಗ ಕೊಡ್ತಾ ಇರೋರು ಕಾಂಗ್ರೆಸ್ನವರು. ಯಾರನ್ನು ನಂಬಬೇಕು? ಚರ್ಚೆಗಳಿಂದ ತಳ ಸಮುದಾಯದ ಮಧ್ಯೆ ನಡಿಬೇಕಾದಂಥ ಅವಶ್ಯಕತೆಗಳಿದೆ ಅಂತ ನನಗನ್ಸುತ್ತೆ. ನಾನು ಸಿದ್ದರಾಮಯ್ಯನವರಿಗೆ ಕೇಳಿದೆ, ನೀವು ಗ್ಯಾರಂಟಿ ಬಡವರಿಗೆ ಕೊಟ್ಟಿರಿ ಅಂತ ಹೇಳಿದ್ರಿ. ಪರಿಶಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಂಥ 25,000 ಕೋಟಿ ರೂಪಾಯಿಯನ್ನು ಗ್ಯಾರಂಟಿಗೋಸ್ಕರ ವಿನಿಯೋಗ ಮಾಡಿದ್ರಿ. 25,000 ಕೋಟಿ ರೂಪಾಯಿ, 25,000 ಕೋಟಿ. ಅದನ್ನು ಪ್ರಶ್ನೆ ಮಾಡಬೇಕಾದಂಥ ಅಗತ್ಯ ಭಾರತೀಯ ಜನತಾ ಪಕ್ಷ ಬರಬೇಕಾಯಿತು. ಬೇರೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಇದನ್ನು. ಈ ಹಿನ್ನೆಲೆಯಲ್ಲಿ ಪರಿಶಾತಿ ಪರಿಶಿಷ್ಟ ಪಂಗಡದ ಜನರು ಅರ್ಥ ಮಾಡಿಕೊಳ್ಬೇಕಾದಂಥ ಅವಶ್ಯಕತೆಯ ನಡುವೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಅಂತ. ಈ ಹಿನ್ನೆಲೆಯನ್ನು ನಾವೆಲ್ಲರೂ ಒಟ್ಟಾಗಿ ಗಮನಿಸಬೇಕು. ನಿನ್ನೆ ಮಂಗಳೂರಿಗೆ ಹೋಗಿದ್ದೆ. ಉಳ್ಳಾಲದಲ್ಲಿರುವಂಥ ಒಂದು ಗ್ರಾಮದಲ್ಲಿ ನರೇಂದ್ರ ಮೋದಿಯವರ ಪ್ರಮಾಣ ವಚನದ ಸಂಭ್ರಮದಲ್ಲಿ ಭಾಗಿಯಾಗ್ತಾ ಭಾರತ್ ಮಾತಾ ಕಿ ಜೈ ಅಂತೇಳಿ ಒಂದೇ ಕಾರಣಕ್ಕೆ 25 ಜನ ಗೂಂಡಗಳು ಒಬ್ಬ ರಾಷ್ಟ್ರಭಕ್ತರಿಗೆ ಚಾಕು ಹಾಕುವಂಥ ದಾರುಣ ಪರಿಸ್ಥಿತಿಯನ್ನು ನೋಡಲಿಕ್ಕೆ ಅವಕಾಶಗಳಾಯಿತು. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.